ದರ್ಶನ್ ರವರು ಹಾಗೂ ವಿಜಯಲಕ್ಷ್ಮಿ ಅತ್ತಿಗೆಯವರು ಕಾಣಿಸಿಕೊಂಡಿದ್ದು ಎಲ್ಲಿ? ಫ್ಯಾನ್ಸ್ ಖುಷಿಯಾಗಿದ್ದು ಏಕೆ? ನೋಡೋಣ ಬನ್ನಿ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು BS ಸುರೇಶ್ ಹಾಗೂ ಭಾನುಮತಿ ಅವರ ಪುತ್ರಿಯಾದ ಚಂದನಾ ರವರ ಭರತನಾಟ್ಯ ರಂಗಮಂದಿರದಲ್ಲಿ ಇಬ್ಬರು ಜೋಡಿಯಾಗಿ ಇವತ್ತು ಕಾಣಿಸಿಕೊಂಡರು. ಇದನ್ನು ನೋಡಿ ಫ್ಯಾನ್ಸ್ಗಳು ತುಂಬ ಖುಷಿಯಾಗಿದ್ದಾರೆ. ಹಾಗೂ ಪವಿತ್ರಾ ಗೌಡರವರು ಅಳುತ್ತಿದ್ದರು. ದರ್ಶನ್ ವಿಜಯಲಕ್ಷ್ಮಿ ಅವರು ಈಗ ಎಲ್ಲಿ ಹೋದರೂ ಜೊತೆಯಾಗೇ ಹೋಗುತ್ತಾರೆ. ದರ್ಶನ್ ರವರ ಗುಂಪು ಏನೇ ಇದ್ದರೂ ಬದಲಾವಣೆ ಮಾಡಿ ಎಲ್ಲ ವಿಜಯಲಕ್ಷ್ಮಿ ಅತ್ತಿಗೆ ಕೈಯಲ್ಲೇ ಇದೆ. ಹಾಗಾಗಿ BS ಚಂದನಾ ರವರ 10-15 ವರ್ಷದ ಭರತನಾಟ್ಯ ಕಲಿತಿದ್ದು ಹಾಗೂ ಬರಹಗಾರ್ತಿ ಕೂಡ ಆಗಿದ್ದು, ನಿರ್ದೇಶಕಿ ಕೂಡ ಆಗಿದ್ದು, ಅವರ ಭರತನಾಟ್ಯ ಫಂಕ್ಷನಲ್ಲಿ ರಂಗಮಂದಿರದಲ್ಲಿ ಇರುವ ಕಾರಣ BS ಸುರೇಶ್ ಮತ್ತು ಕಣ್ಣಪ್ಪ ರವರ ರಂಗಮಂದಿರದಲ್ಲಿ ಇರುವ ಕಾರಣ ದರ್ಶನ್ ವಿಜಯಲಕ್ಷ್ಮಿಯವರು ಒಟ್ಟಿಗೆ ಹೋಗಿದ್ದರು. ಇದನ್ನು ಕಂಡ ಪವಿತ್ರಾ ಗೌಡರವರು ಗಳಗಳನೆ ಹತ್ತಿದ್ದಾರೆ. ಏಕೆಂದರೆ ದರ್ಶನ್ ರವರು ಎಂದಿಗೂ ನನ್ನ ಜೊತೆ ಓಡಾಡುತ್ತಿದ್ದರು, ನನಗೆ ಏನು ಬೇಕಾದರೂ ಕೊಡಿಸುತ್ತಿದ್ದರು. ಇಂದು ನನ್ನ ಜೊತೆ ಇಲ್ಲವಲ್ಲ, ಎದುರು ಬಂದರೂ ನೋಡುವುದಿಲ್ಲವಲ್ಲ ಎಂದು ಪವಿತ್ರಾ ಗೌಡರವರಿಗೆ ಬೇಜಾರು ಆಗಿದೆ. ಆದುದರಿಂದ ದರ್ಶನ್ ರವರನ್ನು ಹತ್ತಿರ ಮಾಡಿಕೊಳ್ಳಲು ಹಲವಾರು ದೇವಸ್ಥಾನಗಳ ಬಳಿ ಹೋಗುತ್ತಿದ್ದಾರೆ. ಆದರೆ ಎಲ್ಲರಿಗೂ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಇರುವುದೇ ಚಂದ. ದರ್ಶನ್ ರವರು ಹೀಗೆ ಹೆಂಡತಿ ಜೊತೆ ಇರಬೇಕು ಎಂದು ಎಲ್ಲರೂ ಕೇಳಿಕೊಳ್ಳುತ್ತಾರೆ. ಹಾಗಾಗಿ ದರ್ಶನ್ ವಿಜಯಲಕ್ಷ್ಮಿ ಅವರು ಎಂದೆಂದೂ ಹೀಗೆ ಇರಲಿ, ಸಂತೋಷವಾಗಿರಲಿ ಎಂದು ಫ್ಯಾನ್ಸ್ಗಳು ಬೇಡಿಕೊಳ್ಳುತ್ತಾರೆ. ಪವಿತ್ರಾ ಗೌಡರವರ ಬಗ್ಗೆ ಏನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.